ನಮಸ್ಕಾರ, ನನ್ನ ಹೆಸರು ಸೋನಿ. ನಾನು ಬಿ ಸ್ಟಾರ್ ವೆಲ್ನೆಸ್ ಇಂದ. ನೋಡಿ, 15 ದಿನದ ಹಿಂದೆ ನಾವು ಹೇಮಿಬಾಯಿ ಅವರಿಗೆ ಶುಗರಿಗೆ ಅಂತ ಹೇಳ್ಬಿಟ್ಟು ನಾವು ನಮ್ಮ ಬಿ ಸ್ಟಾರ್ ಇಂದ ಪ್ರಾಡಕ್ಟ್ಗಳನ್ನು ಕೊಟ್ಟಿದ್ವಿ. ಫ್ರೆಂಡ್ಸ್, ಇವತ್ತು ಅವ್ರದ್ದು ರಿಸಲ್ಟ್ ಹೇಗಿದೆ ಅಂತ ಹೇಳಿ ನಾನು ಬೆಳಿಗ್ಗೆ ಮಾಡಿದ್ದೆ. ಖಾಲಿ ಹೊಟ್ಟೆನಲ್ಲಿ ನಾನು ರಿಪೋರ್ಟ್ ಮಾಡಿದ್ದೆ. ಅವರಿಗೆ ಖಾಲಿ ಹೊಟ್ಟೆನಲ್ಲಿ 80 ಬಂದಿತ್ತು ಶುಗರ್ ಟೆಸ್ಟ್. ಸೊ ಇಲ್ಲಿ ನಾನು ಅವ್ರದ್ದು ಶುಗರ್ ಟೆಸ್ಟ್ ಅನ್ನ ಅವರು ಕಂಟಿನ್ಯೂ ಇವಾಗ ಎಷ್ಟು ವರ್ಷದಿಂದ ತಗೊಳ್ತಾ ಇದ್ದೀರಮ್ಮ ನೀವು ಶುಗರಿಂದು ಟ್ಯಾಬ್ಲೆಟ್? ಮೆಡಿಸನ್ ನಿಮಗೆ ಶುಗರ್ ಬಂದು ಎಷ್ಟು ವರ್ಷ ಆಯ್ತು? 3 ವರ್ಷ ಆಗಿದೆ ಅವರಿಗೆ. 3 ವರ್ಷದಿಂದ ಕಂಟಿನ್ಯೂ ಅವರು ಟ್ಯಾಬ್ಲೆಟ್ಗಳನ್ನ ತಗೊಳ್ತಿದ್ದಾರೆ. ಮತ್ತೆ ಅವರಿಗೆ ಶುಗರ್ ಕಂಟ್ರೋಲ್ ಆಗದೆ ಇದ್ದಾಗ ಅವರಿಗೆ ಮೆಡಿಕೇಶನ್ ಡೋಸಸ್ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ನನಗೆ ಇವರು ಕಾಂಟ್ಯಾಕ್ಟ್ ಅಲ್ಲಿ ಹೇಳಿದ್ರು, ಹೀಗೆ ಶುಗರ್ ಎಲ್ಲ ತುಂಬಾ ಜಾಸ್ತಿ ಆಗಿದೆ, BP ಜಾಸ್ತಿ ಆಗಿದೆ, ಒಂಥರ ಕೆಲವೊಂದು ಟೈಮ್ ಹೀಗೆ ಸ್ಟ್ರೋಕ್ ಥರನೂ ಆಗಿದೆ, ಸರಿ ನಡೀತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ ಅಂತ ಅಂದಾಗ ನಾನು ಇವರಿಗೆ ಫಸ್ಟ್ ರಿಪೋರ್ಟ್ಗಳನ್ನ ನೋಡಿದೆ. ಫ್ರೆಂಡ್ಸ್, ಇವರಿಗೆ ನೋಡಿ, ಇವ್ರದ್ದು ಇದು ರಿಪೋರ್ಟು ನೋಡಿ. ಹೇಮಿಬಾಯಿ 1/6 ಅಂದರೆ ಜೂನಲ್ಲಿ ಮಾಡಿಸಿರ್ತಕ್ಕಂಥದ್ದು. ಇವರು FBS PPBS. FBS ಬಂದು 67 ಇದೆ. ಇವ್ರಿಗೆ ಯಾವಾಗ್ಲೂ PPBS ಜಾಸ್ತಿ ಇರುತ್ತೆ. 327 ಇತ್ತು ಅವರಿಗೆ. ಅದಾದಮೇಲೆ 1 ತಿಂಗಳಲ್ಲಿ ಮತ್ತೆ ಮಾಡಿಸಿದ್ದಾರೆ ಅವರು. ಆ 1 ತಿಂಗಳಲ್ಲಿ ಅವರಿಗೆ ಮತ್ತೆ ಬಂದಿದೆ 243 ಬಂದಿದೆ. ಹೇಮಿಬಾಯಿ ಅವರಿಗೆ ಯಾವಾಗ ಜುಲೈ 14ಗೆ ಮಾಡಿಸಿದ್ದಾರೆ ಅವರು, ಓಕೆನಾ. ಅದಾದಮೇಲೆ 247. ಅದಾದಮೇಲೆ ಏನಾಗಿದೆ, ನಾನು ಇವಾಗ ಜಸ್ಟ್ ಅವರಿಗೆ 15 ದಿನ ಆಗಿದೆ ಅವರಿಗೆ ನಾನು ಮೆಡಿಸಿನ್ಸ್ನ ಕೊಟ್ಟು. ಅವರಿಗೆ ನಾನು ಬಿ ಸ್ಟಾರಿಂದ ಏನು ಕೊಟ್ಟಿದ್ದೆ ಮೆಡಿಸಿನ್ಸ್ ಅಂತ ಅಂದರೆ, ಡೈಬೋ ಕಾಪ್ ಕೊಟ್ಟಿದ್ದೆ, ಇಮ್ಯುನಿಟಿ ಕಾಪ್ ಕೊಟ್ಟಿದ್ದೆ, ತ್ರಿಪುಲಾ ಕೊಟ್ಟಿದ್ದೆ, ಮತ್ತೆ ಲಿವೋ ಕಾಪನ್ನು ನಾನು ಸಜೆಸ್ಟ್ ಮಾಡಿದ್ದೆ. ಇದನ್ನು ಹೇಳಿ ಮಗ. ಈಗ ಇವರಿಗೆ ಮತ್ತೆ ನಾನು ಶುಗರ್ ಟೆಸ್ಟನ್ನು ಮಾಡ್ತಾ ಇದ್ದೀನಿ. ನಾನು ಆಕ್ಚುಲಿ ಇವರಿಗೆ ಇವಾಗ ಇದು 3ನೇ ಟೈಮ್ ಶುಗರ್ ಟೆಸ್ಟನ್ನು ಮಾಡ್ತಾ ಇರೋದು. ಯಾಕೆಂತಂದರೆ ಒಂದೇ ಟೈಮಲ್ಲಿ ನಾವು ಶುಗರ್ ಟೆಸ್ಟನ್ನು ಮಾಡಿದ್ರೆ ಹೆಚ್ಚು ಕಮ್ಮಿ ತೋರಿಸತ್ತಲ್ಲ ಅಂತ ಅಂದ್ಕೊಂಡು ನನಗೆ ರೀಡಿಂಗ್ಸ್ ಬೇಕು ಅಂತ ಹೇಳಿಬಿಟ್ಟು ನಾನು ಇದು ಇವರಿಗೆ 3rd ಟೈಮ್, 3ನೇ ಟೈಮ್ ನಾನು ಇವರಿಗೆ ಶುಗರ್ ಟೆಸ್ಟನ್ನು ಮಾಡ್ತಾ ಇರೋದು. ನಿನ್ನೆ ಸಂಜೆ 1 ಮಾಡಿದ್ದೆ, ಇವತ್ತು ಮಾರ್ನಿಂಗ್ 1 ಮಾಡಿದ್ದೀನಿ ಖಾಲಿ ಹೊಟ್ಟೆನಲ್ಲಿ. ಈಗ ಊಟ ಆದ್ಮೇಲಿಂದ 1 ನಾನು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಎಷ್ಟಿದೆ ಅವರಿಗೆ ಶುಗರ್ನ ನಾವು ಲೈವಲ್ಲೇ ನೋಡ್ಕೊಳ್ಳೋಣ, ಓಕೆನಾ. ನೋಡಿ, ನಾನು ಲೈವಲ್ಲಿ ಇವಾಗ ಅವರು ಶುಗರ್ ಟೆಸ್ಟನ್ನು ಮಾಡ್ತೀನಿ. ಊಟ ಆದ್ಮೇಲಿಂದು 1:30. ಅವರಿಗೆ 343 ಇದ್ದಿದ್ದು ಊಟ ಆದ್ಮೇಲಿಂದು 343, 225 ಇದ್ದಿದ್ದು ಈಗ 130ಗೆ ಬಂದಿದೆ. 130 ಈಸ್ ಎ ನಾರ್ಮಲ್ ಆಫ್ಟರ್ ಫುಡ್. 130 ನಾರ್ಮಲ್. ನಿನ್ನೆ ಸಂಜೆ ಮಾಡಿದಾಗ ಅವರಿಗೆ 95 ಇತ್ತು. 95, 80, 130. ಸೊ ಇದು ನನ್ನ ಪ್ರಕಾರ ಇದು ನಾರ್ಮಲ್ ಬಂದಿದೆ. ಫ್ರೆಂಡ್ಸ್, ಜಸ್ಟ್ ಇವರಿಗೆ 15 ದಿನ ಆಗಿದೆ ಇವರಿಗೆ ಇದನ್ನು ಅವರು ತಗೊಳ್ತಿದ್ದಾರೆ. ಮತ್ತು ಅವ್ರ ಬಾಡಿ ಆಕ್ಟಿವಿಟೀಸ್ ಎಲ್ಲ ತುಂಬ ಚೆನ್ನಾಗಿದ್ದಾರೆ. ಅವರು ಎದ್ದನ್ನು ನಡೀತಿದ್ದಾರೆ. ಸೊ ಈ ರಿಸಲ್ಟ್ನ ಅವರಿಗೆ ಕಾಲು ಎಲ್ಲ ಅವರಿಗೆ ಏನು ಪ್ರಾಬ್ಲಮ್ಸ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ನಾನು ಅವರಿಗೇನೆ ಕೇಳ್ತೀನಿ ಇವಾಗ ಕ್ವಶನ್ಸ್ನ. ಅವ್ರ ಬಾಯಿಗೆ ನಾವು ರಿಸಲ್ಟನ್ನು ಕೇಳೋಣ. ಅಮ್ಮ, ನಿಮಗೆ ಎಷ್ಟು ವರ್ಷದಿಂದ ಶುಗರ್ ಇತ್ತು? 3 ವರ್ಷದಿಂದ ಕಂಟಿನ್ಯೂ ಟ್ಯಾಬ್ಲೆಟ್ ತಗೊಳ್ತಾನೆ ಇದ್ರಾ? ಎಲ್ಲೂ ಕಡಿಮೆ ಆಗಿರ್ಲಿಲ್ಲ ಶುಗರ್? ಎಲ್ಲೂ ನಿಮಗೆ ಕಡಿಮೆ ಆಗಿದ್ದಿಲ್ಲ? ಈಗ ಒಂದ್ಸಲ ಕಡಿಮೆ ಆಗಿ ಫುಲ್ ಡೌನ್ ಆಗಿ ಇದು ಮಾಡಿದ್ರು, ಅಡ್ಮಿಂಟು ಮಾಡಿದ್ರು. ಆಮೇಲೆ ಏನೋ ಇದ್ದಾಗೆ ಜಾಸ್ತಿ ಆಗೋದು, ಕಡಿಮೆ ಆಗೋದು, ಈಗ ನಿಮಗೆ ನಮಗೆ ಈ ಪ್ರಾಡಕ್ಟ್ ಅನ್ನ ತಗೊಳ್ತಿದ್ದೀರಲ್ವಾ, ಇದು ತಗೊಂಡ ಮೇಲೆ ನಿಮ್ಮ ದೇಹದಲ್ಲಿ ಬದಲಾವಣೆಗಳಾಗುತ್ತೆ. ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಇದನ್ನ ತಗೊಂಡು? ಪರವಾಗಿಲ್ಲ ಅನ್ನಿಸ್ತೈತೆ, ಅನುಕೂಲ ಕಾಣಿಸ್ತೈತೆ. ಚೆನ್ನಾಗಿ ಓಡಾಡ್ತಿದ್ದೀರಾ? ಊಟ ಎಲ್ಲ ಚೆನ್ನಾಗಿ ಸೇರ್ತಿದೆಯಾ? ಮಾಡ್ತಿದ್ದಿಲ್ಲ, ನಾವು ಕೊಡ್ತಿದ್ದಿಲ್ಲ. ಈಗ ಪರವಾಗಿಲ್ಲ, ಮೊದಲಿಗಿಂತ ಇವಾಗ ಸ್ವಲ್ಪ ಚೆನ್ನಾಗಿ ಇದನ್ನ ಮತ್ತೆ ತಗೊಳ್ಬಹುದಾ? ತಗೋಬಹುದು, ಬೇರೆಯವ್ರಿಗೆ ಹೇಳ್ಬೋದಾ? ನೋಡಿ ಫ್ರೆಂಡ್ಸ್, ನಾವು ಶುಗರ್ ಬಂದಿರೋರಿಗೆ ಏನ್ ಮಾಡ್ತೀವಿ ಅಂತ ಅಂದ್ರೆ, ಶುಗರ್ ಬಂದಿರೋರಿಗೆ ದಿನ ಬೆಳಿಗ್ಗೆ ಎದ್ದು ಹಾಗಲಕಾಯಿ ಜ್ಯೂಸ್ ಕುಡಿತಾರೆ, ಇಲ್ಲ ಡೈಲಿ ಟ್ಯಾಬ್ಲೆಟ್ ತಗೊಳ್ತಾರೆ, ಇಲ್ಲ ಅಂತಂದ್ರೆ ಇನ್ಸುಲಿನ್ ಅನ್ನ ಇಂಜೆಕ್ಟ್ ಮಾಡ್ಕೊಳ್ತಾರೆ.
ಹಾಗಿದ್ರೆ ಪ್ರಮುಖ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇದರಲ್ಲಿ ಯಾವುದಾದ್ರೂ ನಮಗೆ ನಮ್ಮ ಅಸಲಿ ಸಮಸ್ಯೆಗಳೊಂದಿಗೆ ಅದು ಹೋರಾಡ್ತಿದ್ಯಾ ಅಂತ ನೋಡ್ಬೇಕು. ಅಂದ್ರೆ ಇವತ್ತು ನೀವು ಹಾಗಲಕಾಯಿ ಜ್ಯೂಸ್ನ ನಿಲ್ಲಿಸಿದ ತಕ್ಷಣ ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಒಂದು ಟ್ಯಾಬ್ಲೆಟ್ ಸ್ಕಿಪ್ ಆದ್ರೂ ಸಹ ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಒಂದು ದಿನ ಇನ್ಸುಲಿನ್ ನಿಲ್ಲಿಸಿದ ದಿನನೂ ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗಿದೆ. ಹಾಗೆ ಅದೆಲ್ಲ ತಾತ್ಕಾಲಿಕ ಪರಿಹಾರ ಅಷ್ಟೇ, ಆಯ್ತಾ? ಹಾಗಿದ್ರೆ ನಾವು ಇದನ್ನ ಶಾಶ್ವತ ಪರಿಹಾರ ಬೇಕು ಅಂತ ಅಂದ್ರೆ ನಾವು ಸ್ಪೆಸಿಫಿಕ್ ಹರ್ಬಿಂದ ಮಾಡಿರ್ತಕ್ಕಂತಹ ಈ ಮೆಡಿಕೇಶನ್ಸ್ಗಳನ್ನ ನಾವು ಸಮ್ಮಿಶ್ರಿತ ಭಾವದಲ್ಲಿ ಮಾಡಿರ್ತಕ್ಕಂತಹ ಮೆಡಿಸನ್ಸ್. ಇವು ನಾವು ಜಾಸ್ತಿ ಇಂಗ್ಲಿಷ್ ಮೆಡಿಸಿನ್ಸ್ನ ತಗೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಕಿಡ್ನಿಗಳ ಮೇಲೆ, ನಮ್ಮ ಲಿವರ್ಗಳ ಮೇಲೆ, ನಮ್ಮ ಕಣ್ಣಿನ ದೃಷ್ಟಿಗಳ ಮೇಲೆ, ನಮ್ಮ ನರಗಳ ಮೇಲೆ ಪರಿಣಾಮನ ಬೀರ್ತಾ ಹೋಗುತ್ತೆ. ನೋಡಿ, ಇದನ್ನ ಸಮ್ಮಿಶ್ರಿತ ಭಾವದಲ್ಲಿ ತಗೊಂಡಾಗ ನಾವು ನಮ್ಮ ಆಯುರ್ವೇದದಿಂದ ಮಾಡಿರ್ತಕ್ಕಂತಹ, ನಮ್ಮ ವೀಸ್ಟಾರಿಂದ ಮಾಡಿರ್ತಕ್ಕಂತಹ ಪ್ರಾಡಕ್ಟ್ಗಳು ಅದ್ಭುತವಾದ ರಿಸಲ್ಟ್ ಅನ್ನ ಕೊಡ್ತಾ ಇದೆ. ಇದನ್ನ ತಗೊಳ್ಳೋದ್ರಿಂದ 6 ತಿಂಗಳ ಕಾಲ ತಗೊಳ್ಳೋದ್ರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದು ರಿವರ್ಸ್ ಮಾಡುತ್ತೆ. ನಿಮಗೆ ಶುಗರ್ ಬರೋದಿಲ್ಲ. ಈ ಥರದ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನ ರಚನೆ ಮಾಡಿಕೊಟ್ಟಂತಹ ನಾನು ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಸರ್ ಅವರಿಗೆ ತುಂಬ ಹೃದಯದ ವಂದನೆಗಳು ಮತ್ತೆ ಥ್ಯಾಂಕ್ಸ್ಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂತಂದ್ರೆ ಇವತ್ತು ಎಂತೆಂಥ ಅದ್ಭುತವಾದ ಪ್ರಾಡಕ್ಟ್ಗಳನ್ನ ಅವರು ಮಾಡಿದ್ದಾರೆ ಅಂತ ಅಂದ್ರೆ, ಇವತ್ತು ಒಂದು ಪೇಷಂಟ್ ಬೆಡ್ ರಿಡನ್ ಆಗಿರೋ ಪೇಷಂಟ್ ಕೋಲ್ ಹಿಡ್ಕೊಂಡು ನಡೆಯೋ ಲೆವೆಲ್ಗೆ ತಂದಿದ್ದಾರೆ ಅಂತಂದ್ರೆ ನಾನು ನಿಜವಾಗ್ಲೂ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಇಂಥದ್ದು ಒಂದು ವಂಡರ್ಫುಲ್ ಪ್ರಾಡಕ್ಟನ್ನು ನಮಗೆ ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಸರ್.